ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಮೊದಲನೇದಾಗಿ ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಸ್ನೇಹಿತರೆ. ಶ್ರೀರಾಮನವಮಿ ಅಂದರೆ ಎಲ್ರಿಗೂ ನೆನಪಾಗದೆ ನೀರು ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ಅಲ್ವಾ. ದೇವಸ್ಥಾನಗಳಲ್ಲಿ ಎಲ್ಲ ಕಡೆಯೂ ಇವತ್ತಿನ ದಿನ ವಿಶೇಷವಾಗಿ ಪ್ರಸಾದ ಅಂತ ಇದನ್ನೇ ಕೊಡ್ತಾರೆ ಎಲ್ಲ ಕಡೆಯೂ. ಸೊ ನಾನು ಅಷ್ಟೇ ಇವತ್ತು ದೇವರ ನೈವೇದ್ಯಕ್ಕೆ ಅಂತ ನೀರು ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ಮಾಡಿದ್ದೆ. ಇದನ್ನು ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು. ಅದಕ್ಕೆ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಇಲ್ಲಿ ಮಜ್ಜಿಗೆ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಕಡಿಮೆ ಕ್ವಾಂಟಿಟಿಲೇ ಮಾಡ್ತಿದ್ದೀನಿ. ಅದಕ್ಕೆ 1 ಕಪ್ ಮಜ್ಜಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಲ್ರೆಡಿ ನಾನು ಒಂದು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ ಸ್ನೇಹಿತರೆ. ಮತ್ತು ನಾನು ಹಾಗೆ ಹೇಳ್ದಂಗೆ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಚಿಕ್ಕ ಬಟ್ಟಲಲ್ಲಿ ಒಂದು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋದಾದರೆ ಜಾಸ್ತಿ ತೊಗೊಳ್ಳಿ. ಮತ್ತು ಇದನ್ನು ಚೆನ್ನಾಗಿ ನಾನು ಬೀಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮಜ್ಜಿಗೆ ಕುಡಿದಾಗ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ, ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮ್ಗೆ ಈ ಥರ ಬೇಡ ಅಂತಂದರೆ ನೀವು ಬೇಕಾದರೆ ಒಂದು ಜಾರ್ಗೆ ಈ ಮೊಸರನ್ನ ಹಾಕ್ಕೊಂಡು ಒಂದು ರೌಂಡು ಒಂದು ಪಲ್ಸ್ ಮೋಡಲ್ಲಿ ಒಂದು ಸಲ ಮಾಡಿಕೊಂಡ್ರೆ ಸಾಕು. ಅದು ಕೂಡ ಅಷ್ಟೇ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ. ನಿಮ್ಗೆ ಯಾವ ಥರ ಸುಲಭನೋ ಆ ಥರ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಜಾರ್ಗೆ ಹಾಕ್ಕೊಂಡಿಲ್ಲ. ಈಗ ಡೈರೆಕ್ಟಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಮೊಸರು ಎಷ್ಟು ಚೆನ್ನಾಗಿ ಕ್ರೀಮ್ ಥರ ಕನ್ವರ್ಟ್ ಆಗ್ತಾಯಿದೆ. ಈಗ ಈ ಥರ ಆದಮೇಲೆ ನನಗೆ ಎಷ್ಟು ಬೇಕು ಮಜ್ಜಿಗೆಗೆ ನೀರು ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಳ್ಳಿ. ತುಂಬ ನೀರಾಗ್ಬಿಟ್ರೆ ಕುಡಿಯೋಕ್ಕೆ ಚೆನ್ನಾಗಿರಲ್ಲ, ಮಜ್ಜಿಗೆ ಫ್ಲೇವರ್ ಇರಲ್ಲ, ನೀರು ಕುಡ್ದಂಗೆ ಫೀಲ್ ಆಗುತ್ತೆ. ಅದಕ್ಕೆ ಇವಾಗಲೂ ಮತ್ತೆ ನಾನು ನೀರು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವ, ಅದು ಮಿಕ್ಸ್ ಮಾಡ್ಕೋತಾ ಇದ್ದಾಗ ಅದರದ್ದು ನೊರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮಜ್ಜಿಗೆ. ಈ ಥರ ಆದಮೇಲೆ ನಾನು ಆ ಕಪ್ಪಿಗೆ ಅಲ್ಲಿ ಸ್ವಲ್ಪ ಮೊಸರಿತ್ತು ಅಂತೇಳಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಅಲ್ಲಿಗೆ ಮಿಕ್ಸ್ ಮಾಡ್ಕೋತೀನಿ. ನೀವು ಅಷ್ಟೇ ಜಾರಿಗೆ ಏನಾದ್ರು ರುಬ್ಬಿದ್ರೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಇದಕ್ಕೆ ನಾಟಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಅದು ಸಿಕ್ಕಿದ್ರೆ ಹಾಕಿ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಧ್ಯದಲ್ಲಿ ಮಜ್ಜಿಗೆಯಲ್ಲಿ ಇದು ಸಿಕ್ಕೋದ್ರಿಂದ. ಮತ್ತು ಆಲ್ರೆಡಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಲ್ಲ, ನಾನು ಇದು 2ಕ್ಕೆ ಮಾಡ್ಕೊಂಡಿದ್ದೀನಿ. ಒಂದು ಕೋಸಂಬರಿಗೆ ಸ್ವಲ್ಪ ಮತ್ತು ಮಜ್ಜಿಗೆಗೆ ಅಂತ. ಅದಕ್ಕೆ ಇದರಲ್ಲಿ 1 ಸ್ಪೂನ್ ಒಗ್ಗರಣೆ ತೊಗೊಂಡು ಹಾಕೋತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ತುಂಬ ಹಾಕ್ಕೊಂಡಿಲ್ಲ. ಒಂದು 4-5 ಕಾಳಷ್ಟು ಸ್ವಲ್ಪ 1/4 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಜೀರಿಗೆ ಮತ್ತು ಕರಿಬೇವು, ಇಷ್ಟೇ ಸ್ನೇಹಿತರೆ. 3 ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಈ ಮಜ್ಜಿಗೆಗೆ ಒಗ್ಗರಣೆಯನ್ನು ತುಂಬ ಜಾಸ್ತಿನೂ ಹಾಕಬಾರ್ದು, ಕುಡಿದಾಗ ಎಣ್ಣೆ ಥರ ಬಾಯಿಗೆ ಸಿಕ್ಬಿಡುತ್ತೆ. ಸ್ವಲ್ಪ ಹಾಕಬೇಕು, ಆಗ ಕುಡಿಯೋಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಾಗಿದೆ ಮಜ್ಜಿಗೆ ಅಂತ. ನೀವು ಅಷ್ಟೇ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಇಲ್ಲ ಕಡಿಮೆ ಕ್ವಾಂಟಿಟಿ ಬೇಕು ಅಂದರೆ ಇಷ್ಟೇ ಮಾಡ್ಕೊಳ್ಳಿ ಸಾಕು. ನಾನು ಯಾಕಂದರೆ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ, ಅದಕ್ಕೋಸ್ಕರ ಮನೇಲಿ ನೈವೇದ್ಯಕ್ಕೆ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಜ್ಜಿಗೆ ಅಂತ. ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿರೋದ್ರಿಂದ ಕುಡಿದಾಗ ಆ ಒಗ್ಗರಣೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ಕೋಸಂಬರಿ ಮಾಡೋಣ ಬನ್ನಿ. ನಾನು ಕೋಸಂಬರಿಗೆ ಆಲ್ರೆಡಿ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕ್ಯಾರೆಟ್ನ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ. ಇದು ಕ್ಯಾರೆಟು ಸೌತೆಕಾಯಿ ತುಂಬ ಚೆನ್ನಾಗಿರುತ್ತೆ ಹಾಕೋದ್ರಿಂದ. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ಸ್ನೇಹಿತರೆ. ಇದಕ್ಕೆ ನಾನು ಮೆಣಸು ಪುಡಿ ಹಾಕೋತೀನಿ, ಅದನ್ನು ಆಮೇಲೆ ತೋರಿಸ್ತೀನಿ. ಇದು ಯಾಕಂತಂದರೆ ಹಸಿಮೆಣ್ಸಿನ್ಕಾಯಿ ಮಧ್ಯದಲ್ಲಿ ತಿನ್ಬೇಕಾದ್ರೆ ಸಿಕ್ಕಿದ್ರೆ ಮಕ್ಕಳೆಲ್ಲ ಉಗಿದು ಬಿಡ್ತಾರೆ, ತಿನ್ನೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ. ನಾನು ನೋಡಿ ಈ ಹೆಸರು ಬೇಳೆನ ಆಗಲೇ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ಆ ಥರ ಚೆನ್ನಾಗಿ ನೆಂದಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೊದಲೇ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿ ಇಟ್ಕೊಳ್ಳಿ ಮಾಡೋಕ್ಕೂ ಮುಂಚೆ. ಈಗ ಈ ಹೆಸರು ಬೇಳೆಗೆ ನಾನು ಸಣ್ಣದಾಗಿ ಅರ್ಧ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಕಟ್ ಮಾಡಿ ಆದರೂ ಸೇರಿಸ್ಕೋಬೋದು, ಇಲ್ಲ ತುರಿದು ಸೇರಿಸ್ಕೋಬೋದು. ತುರಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದು ಒಂಥರ ತಿನ್ನೋಕ್ಕೆ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೋತಾ ಇದ್ದೀನಿ ಒಟ್ಟಿಗೆ. ನೀವು ಕ್ಯಾರೆಟು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ತುಂಬ ಸಿಂಪಲಾಗಿ ಮಾಡ್ಕೋತೀರ ಅಂದರೆ ಹೆಸರು ಬೇಳೆ ಮತ್ತು ಇದು ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು 3 ಸಾಕು ಸ್ನೇಹಿತರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟ್ ಹಾಕೋದ್ರಿಂದ ಅದು ಚೆನ್ನಾಗಿರುತ್ತೆ. ಮತ್ತು ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ಖಾರಕ್ಕೋಸ್ಕರ ಮೆಣಸು ಯೂಸ್ ಮಾಡ್ತಾಯಿದ್ದೀನಿ.
ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಎಲ್ಲ ಗ್ರೀನ್ ಕಲರ್ ಇರೋದ್ರಿಂದ ಗೊತ್ತಾಗಲ್ಲ ಒಂದೊಂದ್ಸಲ ಹಸಿಮೆಣ್ಸಿನ್ಕಾಯಿ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಮೆಣಸು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಏನಿಲ್ಲ ಅನ್ನೋರು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೋಬೋದು. ಈಗ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ತುಂಬ ಜಾಸ್ತಿ ಇಲ್ಲ ಅಂತಂದರೆ ನೀವು ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ. ಸೊ ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಹೆಸರು ಬೇಳೆಗೆ ಉಪ್ಪು ಸ್ವಲ್ಪ ಕಮ್ಮಿ ಇದ್ರೇ ಚೆಂದ, ತುಂಬ ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ. ಆಮೇಲೆ ಬೇಗ ಹುಳಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ನಾನು ಆಗಲೇ ಒಗ್ಗರಣೆ ಮಾಡಿದ್ದು ಸ್ವಲ್ಪ ಇತ್ತಲ್ಲ, ಇನ್ನೊಂದು ಸ್ವಲ್ಪ ಇದಕ್ಕೆ ಅಂತ ಇಟ್ಕೊಂಡಿದ್ದೆ. ಈ ಒಗ್ಗರಣೆನ ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕೋಂಗಿದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ಈ ಒಗ್ಗರಣೆಗೆ ಬೇಕಾದ್ರೆ ಮೆಣಸು ಪುಡಿನೂ ಸ್ವಲ್ಪ ಹಾಕ್ಕೋಬೋದು. ಈಗ ಡೈರೆಕ್ಟಾಗಿ ಒಬ್ಬೊಬ್ರಿಗೆ ಹಾಕಿದ್ರೆ ಘಾಟು ಅನಿಸುತ್ತಲ್ವ ಮೆಣಸು ಪುಡಿ, ಅದಕ್ಕೆ ನೀವು ಹಂಗಿರೋರಾದರೆ ಬೇಕಾದ್ರೆ ಸಪ್ರೇಟ್ ಒಗ್ಗರಣೆಗೆ ನೀವು ಒಂದು ಸ್ವಲ್ಪ ಮೆಣಸು ಪುಡಿ ಹಾಕೊಂಡು ಯೂಸ್ ಮಾಡ್ಬೋದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಾದರೂ ಸ್ನೇಹಿತರೆ, ಇದಕ್ಕೆ ಒಂದು ಸ್ವಲ್ಪ ನೀವು ಲೆಮನ್ ಕೂಡ ಆ್ಯಡ್ ಮಾಡ್ಬೋದು. ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಮತ್ತು ಬೇಗ ಹುಳಿ ಕೂಡ ಬರಲ್ಲ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಬೇಗ ಹುಳಿ ಬಂದುಬಿಡುತ್ತೆ ಅಂತಂತಾರಲ್ವ, ಸೊ ಆ ಥರ ಬರಲ್ಲ. ನೀವು ಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಸಿಂಪಲ್ಲಾಗಿ ಕೋಸಂಬರಿ ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಆಗಲೇ ಹೇಳ್ದಂಗೆ ದೇವರ ನೈವೇದ್ಯಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಈಗ ನಾನು ಪಾನಕಕ್ಕೆ ಆಲ್ರೆಡಿ ಅರ್ಧ ಕರ್ಬೂಜ ಹಣ್ಣನ್ನ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ದಪ್ಪ ಬೆಲ್ಲನ ನಾನು ಆಲ್ರೆಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 3 ಲೋಟ ಪಾನಕ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಕಮ್ಮಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ನಿಂಬೆಹಣ್ಣು, ಇದು ಅರ್ಧ ಓಲ್ಡ್ ಫುಲ್ಲು ಹಾಕಲ್ಲ, ನಾನು 1 ಟೇಬಲ್ ಸ್ಪೂನ್ ಹಾಕ್ತೀನಿ ಅಷ್ಟೇ. ಮತ್ತು 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟೇ ಸ್ನೇಹಿತರೆ ಪಾನಕ ಮಾಡೋಕ್ಕೆ. ಬನ್ನಿ ಈಗ ಪಾನಕ ಮಾಡೋಣ. ಇದಕ್ಕೆ ಮೊದಲು ನಾನು ಒಂದು ಬಟ್ಲು ಇಟ್ಕೊಂಡು ಈ ಬಟ್ಲಿಗೆ ಬೆಲ್ಲ ಕರಗಿಸಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನಿಮ್ಮ ಬೆಲ್ಲದಲ್ಲಿ ಏನಾದರೂ ಕಲ್ಲಿರುತ್ತೆ ಅನ್ನೋದಾದರೆ ಸೋಸ್ಕೊಂಡು ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಇದನ್ನು ಸೋಸಿ ಇಟ್ಕೊಂಡಿದ್ದೆ ಒಂದು ಸಲ, ನಿಮಗೆ ಅದು ಸೋಸಿರೋದು ತೋರಿಸಿಲ್ಲ, ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಹಾಗೆ ಹಾಕ್ಕೊಳ್ಳಿ ನಿಮಗೇನಾದರೂ ಕಲ್ಲು ಸಿಗುತ್ತೆ ಅನ್ನೋದಾದರೆ. ಈಗ ನೆಕ್ಸ್ಟು ಇದಕ್ಕೆ ಈ ಕರ್ಬೂಜ ಹಣ್ಣನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ನೀವು ಮಿಕ್ಸಿಲಿ ರುಬ್ಬಿ ಸೇರಿಸ್ಕೋಬೇಡಿ ಸ್ನೇಹಿತರೆ, ಪಾನಕ ಕುಡಿಯೋಕ್ಕೆ ಚೆನ್ನಾಗಿರಲ್ಲ ಅಷ್ಟು. ಇದು ಆವಾಗವಾಗ ಬಾಯಿಗೆ ಸಿಕ್ಕದ್ರೇ ಚೆಂದ, ಅದಕ್ಕೋಸ್ಕರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಮತ್ತು ನಾನು ಏಲಕ್ಕಿ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ. ಈ ಪಾನಕಕ್ಕೆ ಈ ನಿಂಬೆಹಣ್ಣು ರಸ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಮನೇಲಿ ಒಂದು ಸಲ ಟ್ರೈ ಮಾಡಿ. 1 ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಬೇಡಿ, ಹುಳಿ ಆಗಿಬಿಡುತ್ತೆ. ಮತ್ತು ನನಗೆ ಪಾನಕ ಯಾವ ಕ್ವಾಂಟಿಟಿಗೆ ಬೇಕೋ ಅಷ್ಟು ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಈ ಬೆಲ್ಲಕ್ಕೆ 3 ಲೋಟ ಆಗುತ್ತೆ ಅಷ್ಟೇ ಸ್ನೇಹಿತರೆ. ನೀವು ಅಷ್ಟೇ, ನೀವು ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ಜೊತೆಗೆ ಇದು ಉಂಡೆ ಬೆಲ್ಲ ನಾನು ಹಾಕ್ಕೊಂಡಿದ್ದು, ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು ಇದು ಬೆಲ್ಲ, ಅದಕ್ಕೋಸ್ಕರ ನೋಡಿ ಇಷ್ಟೇ. ಇದು 3 ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡ್ರೆ ಪಾನಕ ರೆಡಿ ಆಗುತ್ತೆ. ಈ ಮಸ್ಕ್ ಮೆಲನ್ನು ತಿಂತ ಮಧ್ಯದಲ್ಲಿ ಬಾಯಿಗೆ ಸಿಕ್ಕರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿನೂ ಅಷ್ಟೇ, ನೀವು ಏಲಕ್ಕಿ ಇದ್ದರೆ ಕುಟ್ಟು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಏಲಕ್ಕಿ ಪುಡಿ ಇದ್ದರೆ ಪುಡಿ ಕೂಡ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಪಾನಕ ಕೂಡ ರೆಡಿ ಆಯಿತು. ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಶ್ರೀರಾಮನವಮಿಯ ದೇವರ ನೈವೇದ್ಯ, ನೀರು ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ. ನೀವು ಅಷ್ಟೇ ಮನೇಲಿ ಯಾರೆಲ್ಲ ಟ್ರೈ ಮಾಡಬೇಕು ಮೊದಲನೇ ಬಾರಿ ಅಂತ ಅಂದ್ಕೊಂಡಿದ್ರೆ ಅವರೆಲ್ಲ ಈ ಥರ ನಾನು ತೋರಿಸಿರೋ ರೀತಿಲಿ ಒಂದು ಸಲ ಟ್ರೈ ಮಾಡಿ. ಆಲ್ರೆಡಿ ಯಾರೆಲ್ಲ ಮಾಡಿದ್ರು ಅವರು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಎಲ್ರಿಗೂ ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳು ಸ್ನೇಹಿತರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ. ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಏನು ಅನ್ನಿಸ್ತು ನನ್ನ ವಿಡಿಯೋ ಅಂತ ಹೇಳ್ಬಿಟ್ಟು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.